ಎಲ್ಲಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ ಮಗ್ಗ. ಪಟ ನಂಗೆ ಹೋಗ್ಬಿಡೋಣ ಚಟಾಪಟ ಅಪ್ಡೇಟ್ಸ್ಗೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಪಟ ನಂಗೆ ಹಾಕೊಂಡು ಹಂಗೆ ಟಣ್ ನಂಗೆ ಗಂಟೆನ ಹೊಡೆದ್ಬಿಡಿ ಗುರು. ಮೊದಲನೇ ಅಪ್ಡೇಟು ರಿಲೇಟೆಡ್ ಟು ರೋಹಿತ್ ಶರ್ಮಾ ಒಂದು ಅಪ್ಡೇಟ್ ಬರ್ತಿದೆ ಗುರು. ರೂಮರ್ಸ್ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ಗಳು ಸ್ಪ್ರೆಡ್ ಆಗ್ತಾ ಇದೆ. ಸೆಲೆಕ್ಟರ್ಸ್ಗಳು ಹೇಳ್ಬಿಟ್ಟಿದ್ರು ಅಂತ ಆಲ್ರೆಡಿ ರೋಹಿತ್ ಶರ್ಮಾಗೆ, ಇಲ್ಲ ಗುರು ಇದ್ದೇ ನಿನ್ನ ಲಾಸ್ಟ್ ಸೀರೀಸು, ನೀನು ನಮ್ಮ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇಲ್ಲ, ಇನ್ನು ಮುಂದಕ್ಕೆ ಟೆಸ್ಟ್ ಫಾರ್ಮೇಟ್ ಅಲ್ಲಿ ಮಾತ್ರ ಗುರು ಹೇಳ್ತಿರೋದು. ಚಾಂಪಿಯನ್ಸ್ ಟ್ರೋಫಿ ಬರ್ತಿದೆ, ಆಮೇಲೆ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ ಎಲ್ಲ ಸ್ಟನ್ ಆಗಿ ಹೋಗ್ಬಿಡ್ತೀರ ಹಿಂಗೇನೆ. ಇಲ್ಲ, ಟೆಸ್ಟ್ ಫಾರ್ಮೇಟಿಗೆ ಮಾತ್ರ ನೀವು ನಮ್ಮ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇಲ್ಲ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ರಂತೆ. ಸೊ ರೋಹಿತ್ ಶರ್ಮಾ ಅವರ ಲಾಸ್ಟ್ ಸೀರೀಸು ಆಗುತ್ತೆ ಇದು. ಅದೇ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಅಂದ್ರೂ ಕೂಡ ರೋಹಿತ್ ಶರ್ಮಾ ಅವರು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ಕ್ಯಾಪ್ಟನ್ಸಿನ ನಿಭಾಯಿಸೋದು ಡೌಟ್. ಇನ್ ಕೇಸ್ ಈ ಟೆಸ್ಟ್ ಮ್ಯಾಚ್ನ ಇಂಡಿಯಾ ಗೆದ್ದಿ ನಾವು ಕ್ವಾಲಿಫೈ ಆದ್ರೂ ಸಹ ಬುಮ್ರಾ ಅವ್ರನ್ನೇ ಕ್ಯಾಪ್ಟನ್ಸಿ ನಿಭಾಯಿಸುವಂತ ಸಾಧ್ಯತೆ ಇದೆ. ಇವರು ಆಡೋ ಸಾಧ್ಯತೆ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಅಪ್ಡೇಟ್ ಬಟ್ಟು ಒಂದು ಆಗಬಾರ್ದಾಗಿರುವಂತ ಇನ್ಸಿಡೆಂಟ್ ಆಗಿದೆ. ಡ್ಯಾನಿಯಲ್ ಸ್ಯಾಮ್ಸ್ ಜೊತೆಗೆ ಕ್ಯಾಮರಾನ್ ಬ್ಯಾಂಕ್ರಾಫ್ಟ್ ಅವರು ಇಬ್ರು ಕೂಡ ಕೊಲೈಡ್ ಆಗ್ಬಿಟ್ಟು ಬಿದ್ದಿದ್ದಾರೆ. ಆಯ್ಕೊಂಡು ಸರಿಯಾಗಿ ಮಕ ಹೊಡ್ಕೊಂಡು ಬಿದ್ದಿದ್ದಾರೆ. ಇಬ್ಬರೂ ಕೂಡ ಆಫ್ ದ ಫೀಲ್ಡ್ ತಗೊಂಡು ಹೋಗಿದ್ದಾರೆ ಟ್ರೀಟ್ಮೆಂಟ್ಗೆ ಹಾಕಿ. ಸೊ ಆದಷ್ಟು ಬೇಗ ಇಬ್ಬರ ಸ್ಪೀಡಿ ರಿಕವರಿನ ನಾವೆಲ್ಲರೂ ಕೂಡ ಆರೈಸಬೇಕಾಗಿದೆ. ನಡೆದಂಥ ಬಿಗ್ ಬ್ಯಾಶ್ ಲೀಗಲ್ಲಿ ಇವತ್ತು ನಡೀತಾ ಇರುವಂಥ ಮ್ಯಾಚ್, ಆಕ್ಟಿವ್ ಆಗಿ ಇವಾಗ ನಡೀತಾ ಇರುವಂಥ ಮ್ಯಾಚು ಪರ್ತ್ ಕೋಚಸ್ ವರ್ಸಸ್ ಸಿಡ್ನಿ ಥಂಡರ್ಸ್ನ ಮ್ಯಾಚಲ್ಲಿ ಈ ಕೊಲೈಡ್ ಆಗಿರುವಂಥದ್ದು. ಇಬ್ಬರು ಫೀಲ್ಡರು ಕೊಲೈಡ್ ಆಗಿಬಿಟ್ಟು ಈ ಥರ ಬಿದ್ದಿರೋವಂಥದ್ದನ್ನ ನಾವು ಸುಮಾರು ಸಲ ನೋಡಿದ್ದೀವಿ. ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ಸೊ ಈ ಕೊಲೈಡ್ ಏನಿರುತ್ತೆ, ಈ ಕೊಲ್ಯೂಷನ್ ಇರುತ್ತೆ, ಸಿಕ್ಕಾಪಟ್ಟೆ ಸೀರಿಯಸ್ ಆಗಿರುತ್ತೆ. ಯಾವಾಗ ಇಬ್ಬರು ಫೀಲ್ಡರ್ ಕೊಲೈಡ್ ಆಯ್ತಾರೋ ಅದು ಫುಲ್ಲು ಇಂಟೆನ್ಸ್ ಆಗಿ ಓಡ್ ಬಂದು ರೊಚ್ಚಿಗೆದ್ದಿ ಆ ಒಂದು ಸ್ಪೀಡಲ್ಲಿ ಕೊಲೈಡ್ ಆಯಿತು ಅಂದರೆ ಇಂಪ್ಯಾಕ್ಟು ಇಂಟೆನ್ಸ್ ಆಗಿನೇ ಇರುತ್ತೆ. ನೋಡೋಣ, ಆದಷ್ಟು ಬೇಗ ಸ್ಪೀಡಿ ರಿಕವರಿನ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಇಬ್ರು ಪ್ಲೇಯರ್ಸ್. ಅಪ್ಡೇಟ್ ನಂಬರ್ 3, ಸಂಜಯ್ ಮಂಜ್ರೇಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಅವರ ಎಕ್ಸ್ಕ್ಲೂಷನ್ ಏನಾಗಿದೆ ಈಚೆ ಕಡೆ ಬಿಟ್ಟಿದಾರಲ್ಲ, ಇದನ್ನೇನಕ್ಕೆ ಮಿಸ್ಟೀರಿಯಸ್ ಆಗಿ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನು ರೋಹಿತ್ ಶರ್ಮಾ ಏನು ಆಲ್ ಟೈಮ್ ಗ್ರೇಟ್ ಪ್ಲೇಯರ್ ಏನಲ್ಲ. ಟೆಸ್ಟ್ ಫಾರ್ಮೇಟ್ ಅಂತ ಬಂದಾಗ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಫಾರ್ ದಟ್ ಮ್ಯಾಟರ್ ನೀವು ತೊಗೊಂಡು ನೋಡ್ತು ಅಂತಂದರೆ ವಿರಾಟ್ ಕೊಹ್ಲಿಗೆ ಆ ಒಂದು ಈ ಥರ ಏನಾರು ಮಾಡಿಬಿಟ್ಟು ಸುಮ್ಮನೆ ಕೂರಿಸಿ ಅದನ್ನು ಮಿಸ್ಟೀರಿಯಸ್ ಆಗಿ ಏನಾದ್ರು ಇಟ್ಟಿತ್ತು ಅಂದರೆ ಅದನ್ನು ನಾವು ಅರ್ಥ ಮಾಡ್ಕೋಬೋದಾಗಿತ್ತು. ಬಟ್ ರೋಹಿತ್ ಶರ್ಮಾಗೆ ಏನಕ್ಕೆ ಇಷ್ಟೊಂದು ಈ ರೇಂಜಿಗೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದೀರಾ ನೀವು? ರೋಹಿತ್ ಶರ್ಮಾ ಏನು ವಿರಾಟ್ ಕೊಹ್ಲಿ ರೇಂಜಿಗೆಲ್ಲ ಆಡಿದ್ದಾರೆ ಟೆಸ್ಟ್ ಫಾರ್ಮೇಟಲ್ಲಿ? ವಿರಾಟ್ ಕೊಹ್ಲಿಗೆ ಈ ಥರ ಬಿಲ್ಡಪ್ ಕೊಡೋದ್ರಲ್ಲಿ ಹಿಂಗೆ ಮಾಡಿದ್ರೆ ಅರ್ಥ ಇದೆ. ರೋಹಿತ್ ಶರ್ಮಾ ಏನಕ್ಕೆ ಟೆಸ್ಟ್ ಫಾರ್ಮೇಟಲ್ಲಿ ನೀವು ODI ಕೊಡಿ ಪರವಾಗಿಲ್ಲ, T20 ಕೊಡಿ ಪರವಾಗಿಲ್ಲ, ಬಟ್ ನೀವು ಬಂದ್ಬಿಟ್ಟು ಟೆಸ್ಟ್ ಫಾರ್ಮೇಟಲ್ಲಿ ರೋಹಿತ್ ಶರ್ಮಾಗೆ ಈ ರೇಂಜಿಗೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಏನಕ್ಕೆ ಈ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದಾರೆ ರೋಹಿತ್ ಶರ್ಮಾಗೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದಾರೆ. ಸಂಜಯ್ ಮಂಜ್ರೇಕರ್ ಎಲ್ಲೋ ಏನೋ ಮೆಣಸಿನಕಾಯಿ ಇಟ್ಟಂಗೆ ಆಗಿರಬೇಕು ಅಂತ ಕಾಣಿಸುತ್ತೆ. ಅಪ್ಡೇಟ್ ನಂಬರ್ 4, ಜಸ್ಪ್ರೀತ್ ಬುಮ್ರಾ ಅವರು ಟಾಸ್ ಟೈಮಲ್ಲಿ ಕೊಟ್ಟಂತ ಉತ್ತರ ಇದು. ಏನಕ್ಕೆ ರೋಹಿತ್ ಶರ್ಮಾ ಇಲ್ಲ ಅಂತ ಕೇಳಿದಾಗ, ಅವರ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹ್ಯಾಸ್ ಶೋನ್ ಲೀಡರ್ಶಿಪ್ ಬೈ ಆಪ್ಟಿಂಗ್ ಟು ರೆಸ್ಟ್ ಇನ್ ದ ಟೆಸ್ಟ್ ಮ್ಯಾಚ್ ಅಂತ ಹೇಳಿದರೆ, ಈ ಮ್ಯಾಚಲ್ಲಿ ಅವ್ರನ್ನ ಈಚೆಗಡೆ ಉಳ್ಕೊಂಡು ಲೀಡರ್ಶಿಪ್ನ ತೋರಿಸಿದ್ದಾರೆ. ಅವ್ರಿಗೆ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಅವ್ರು ಈಚೆಗಡೆ ಕೂತ್ಕೊಂಡು, ಇದು ಕೂಡ ಒಂದು ಲೀಡರ್ಶಿಪ್ಪೇ. ಬರೀ ಫ್ರಂಟ್ ಆನ್ ನಿಂತ್ಕೊಂಡು ಆಡೋವಂಥದ್ದು ಲೀಡರ್ಶಿಪ್ ಅಲ್ಲ, ಕೂತ್ಕೊಳ್ಳೋದು ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಅದು ಕೂಡ ಲೀಡರ್ಶಿಪ್ಪೇ ಅಂತ ಹೇಳಿದರೆ. ದಟ್ ಶೋಸ್ ದರ್ ಈಸ್ ಎ ಲಾಡ್ ಆಫ್ ಯೂನಿಟಿ ಇನ್ ದ ಟೀಮ್ ಅಂತ ಹೇಳಿದ್ದಾರೆ. ಮಗ ಒಂಥರ ಯೂನಿಟಿ ಇದೆ ಅಂತ ಇವ್ರು ಹೇಳಿದ್ದಾರೆ. ಈ ಕಡೆಯಿಂದ ನೋಡ್ತು ಅಂದರೆ ಗಂಭೀರಣ್ಣ ಕಿತಾಪತಿ ತೆಗಿತಾರೆ ಹಂಗೆ ಹಿಂಗೆ ಅಂತ ಎಲ್ಲ. ಆ ಕಡೆಯಿಂದ ನೋಡಿದ್ರೆ ರೋಹಿತ್ ಶರ್ಮಾ ಸೈಲೆಂಟಾಗಿ ಕೂತ್ಕೊತಾರೆ. ಈ ಕಡೆಯಿಂದ ಬಿಡಿ, ಜಾಸ್ತಿ ಎಲ್ಲ ಮಾತಾಡಿದ್ರ ಬಗ್ಗೆ ಪ್ರಯೋಜನ ಇಲ್ಲ. ಇವಾಗ ಎಲ್ಲ ಆಗೋಗ್ಬಿಡಿ ಇದೆ ಸೀನು. ಇವಾಗ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟೇ. ಅಪ್ಡೇಟ್ ನಂಬರ್ 5, ಸ್ಯಾಮ್ ಕಾನ್ಸ್ಟಾಸ್ಗೆ ಎಲ್ಲರೂ ಕೂಡ ನೆಗೆಟಿವ್ ಆಗಿ ಮಾತಾಡಿದ್ರೆ. ಕಮೆಂಟ್ರಿ ಪ್ಯಾನಲ್ ಇದ್ದಂಥವ್ರಲ್ಲ, ವಿರಾಟ್ ಕೊಹ್ಲಿ ಒಂದು ಡಿಕ್ಕಿ ಹೊಡೆದಲ್ಲ ಅದಕ್ಕೆ ಅನ್ನೆಸೆಸರಿ ಅಂತೆಲ್ಲ ಮಾತಾಡಿದ್ದಂಥವ್ರೆಲ್ಲ ಇವತ್ತು ಇಲ್ಲಾಗೋರು ಒಂದು ರೇಂಜಿಗೆ ಕರೆಕ್ಟಾಗೇನೆ ಮಾಡಿದ್ದಾರೆ. ಸ್ಯಾಮ್ ಕಾನ್ಸ್ಟೆನ್ಸಿಗೆ ವಿರಾಟ್ ಕೊಹ್ಲಿ ಅವತ್ತು ಅನ್ನೋ ಥರನೇ ಮಾತಾಡಿದ್ದಾರೆ. ಏನಕ್ಕೆ ಅಂತಂದರೆ ಅಲ್ಲಿ ಕಾನ್ವರ್ಸೇಷನ್ ಇದ್ದು ಉಸ್ಮಾನ್ ಖ್ವಾಜಾ ಜೊತೆಗೆ ಬುಮ್ರಾ ಮಧ್ಯೆ ಇವರು ಇಂಟರ್ಫಿಯರ್ ಆಗಿಬಿಟ್ಟು ಅಲ್ಲಿ ಸೀನ್ನ ಕ್ರಿಯೇಟ್ ಮಾಡುವಂಥ ಅಗತ್ಯತೆನೇ ಇರಲಿಲ್ಲ. ಇದನ್ನು ನೋಡ್ತು ಅಂತಂದರೆ ಸ್ಯಾಮ್ ಕಾನ್ಸ್ಟೆನ್ಸ್ ಬೇಕು ಅಂತಲೇ ಸೀನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಟೆನ್ಷನಾಗಿ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಏನೇನು ಬೇಕೋ ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೀನ್ ಏನು ಅಂತಂದರೆ ಇಲ್ಲಿ ಇವ್ರು ತಲೆ ಕೆಡಿಸ್ಕೊಂತಾರೆ ಅಂತ ಅನ್ನಿಸ್ತಿಲ್ಲ ಗುರು, ಹೆವಿ ತಲೆ ಕೆಡಿಸ್ಕೊಂತಾರೆ ಅಂತ ಅನ್ನಿಸ್ತಾ ಇಲ್ಲ. ಹೌದು, ಉರ್ಸ್ಕೊಂಡೇನೋ ಹೋದ್ರು, ಯಾಕಂದರೆ ಅವತ್ತೇ ತಲೆ ಕೆಡಿಸ್ಕೊಂಡಿದ್ರೆ ಅವತ್ತೇ ತಲೆ ಕೆಡಿಸ್ಕೊಬೇಕಾಯ್ತು. ಯಾಕಂದರೆ ಬುಮ್ರಾ ಆ ಥರ ರೊಚ್ಚಿಗೆದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ರು ಅವತ್ತು. ಇವ್ರು ಔಟ್ ಆಗ್ತಾ ಇದ್ದಂಗೆ, ಸ್ಯಾಮ್ ಕಾನ್ಸ್ಟೆನ್ಸ್ ಔಟ್ ಆಗ್ತಾ ಇದ್ದಂಗೆ. ಸೊ ಅದೇ ಒಂದು ಇತ್ತು ಅಂತ ಕಾಣಿಸುತ್ತೆ ಇವರಿಗೆ. ಬುಮ್ರಾ ಅವ್ರು ಆ ಥರ ರಿಯಾಕ್ಷನ್ ಕೊಟ್ಬಿಟ್ಟು ಸೆಲೆಬ್ರೇಟ್ ಮಾಡ್ದಲ್ಲ, ಅದೇ ಅವ್ರಿಗೆ ತಲೆಲಿತ್ತು ಅಂತ ಕಾಣಿಸುತ್ತೆ. ಅದೇ ಕಿತಾಪತಿನ ಇಲ್ಲೂ ತೆಗಿಬೇಕು ಅನ್ನೋ ಥರ ಇತ್ತು ಒಂಥರ ಕಾಣಿಸ್ತಾ ಇದೆ. ಇವತ್ತು ಕೊಟ್ಟಿದ್ದು ಬರೀ ಟ್ರೈಲರ್ ಅಷ್ಟೇ ಇವರು ಇಂಡಿಯನ್ ಟೀಮು ಸ್ಯಾಮ್ ಕಾನ್ಸ್ಟೆನ್ಸ್ಗೆ. ನಾಳೆ ಕೊಡ್ತಾರೆ ರೀ ಅಸಲಿ ಪಿಕ್ಚರ್, ನಾಳೆ ಬಾಕಿ ಇದೆ, ನೋಡೋಣ ಏನಾಗುತ್ತೆ ಅಂತ. ಟು ಬಿ ಕಂಟಿನ್ಯೂಡ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಏನು ಬೇಕಾದ್ರೂ ಮಾಡ್ಬೋದು. ಬಾ.